ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿಷ್ಟಿ. ಈ ಬಾರಿ ಮಳೆ ಬರ್ತಾ ಇಲ್ಲ, ಹಾಗಾದ್ರೆ ಬರಗಾಲ ಹುಟ್ಟುತ್ತಾ? ಯಾಕಂದ್ರೆ ಜಲಾಶಯಗಳು ಖಾಲಿ ಆಗ್ತಾ ಇದೆ, ನದಿಗಳು ಬರಿದಾಗ್ತಾ ಇದೆ. ಹಾಗಾದ್ರೆ ಮುಂದಿನ ದಿನಗಳ ಪರಿಸ್ಥಿತಿ ಏನು? ಜೊತೆಗೆ ಇನ್ನೊಂದು ಗಾಸಿಪ್ ಏನಪ್ಪಾ ಅಂದ್ರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡ್ತಿರುವಂತಹ ವಿಷಯ ಇದು. ನೇರಳೆ ಹಣ್ಣು ಹೆಚ್ಚು ಬಿಟ್ರೆ ಮಳೆ ಕಡಿಮೆ ಆಗುತ್ತದೆ ಎಂಬುದು. ಹೌದು, ಹಾಗಾದ್ರೆ ಈ ವಿಚಾರ ನಿಜಾನ? ಜಾನಪದ ನಂಬಿಕೆಯಲ್ಲಿ ಇಂತಹ ಮಾತುಗಳು ಸಾಮಾನ್ಯವಾಗಿ ಕೇಳಿ ಬರ್ತಾ ಇರುತ್ತೆ. ಯಾಕಂತಂದ್ರೆ ನೇರಳೆ ಜಾಸ್ತಿ ಬಿಟ್ರೆ ಮಳೆ ಕಡಿಮೆ, ಮಾವು ಜಾಸ್ತಿ ಬಿಟ್ರೆ ಬರ ಬರುತ್ತೆ, ಹುಣಸೆ ತುಂಬಾ ಬಿಟ್ರೆ ಒಣ ವರ್ಷ ಅನ್ನೋ ಒಂದು ಮಾತೇ ಇದೆ. ಆದರೆ ಹಿಂದೆ ನಮ್ಮ ಹಿರಿಯರು ಕೆಲವು ಮರಗಳು ಫಸಲು ಬಿಡುವ ರೀತಿಯನ್ನ ಆಧರಿಸಿ ಹವಾಮಾನವನ್ನ ಅಂದಾಜು ಮಾಡ್ತಾ ಇದ್ರು. ಯಾಕಂತಂದ್ರೆ ಹಿಂದೆ ಸಾಕಷ್ಟು ವಿಚಾರಗಳನ್ನ ಪ್ರಕೃತಿ ಅನುಗುಣವಾಗಿಯೇ ನಿರ್ಧರಿಸಲಾಗ್ತಿತ್ತು. ಸಮಯ ಕೂಡ ನೋಡಲಿಕ್ಕೆ ಗಡಿಯಾರ ಇರ್ತಾ ಇರಲಿಲ್ಲ. ಸೂರ್ಯ ಹುಟ್ಟುತ್ತಾ ಇದ್ದ ಹಾಗೆ ಇಂತಿಷ್ಟು ಸಮಯ ಆಯಿತು, ನೆತ್ತಿ ಮೇಲೆ ಬಂದಾಗ 12 ಗಂಟೆ ಆಯಿತು, ಹಾಗೆ ಆತ ಮುಳುಗ್ತಾ ಹೋದ ಹಾಗೆ 3 ಗಂಟೆ, 4 ಗಂಟೆ, 5 ಗಂಟೆ, 6 ಗಂಟೆ ಅಂತ ಸಮಯವನ್ನು ಕೂಡ ಅಂದಾಜು ಆ ರೀತಿಯಾಗಿ ಮಾಡ್ತಾ ಇದ್ರು. ಹಾಗೇನೆ ಪ್ರಕೃತಿ ಅನುಗುಣವಾಗಿ ಪ್ರಕೃತಿಯನ್ನ ಆಧರಿಸಿ ಹವಾಮಾನವನ್ನ ಕೂಡ ಆಗಿನ ಕಾಲದಲ್ಲಿ ಅಂದಾಜು ಮಾಡ್ತಾ ಇದ್ರು. ಅದು ಅನೇಕ ಭಾಗಗಳಲ್ಲಿ ಮುಂದುವರೆದುಕೊಂಡು ಈಗಲೂ ಕೂಡ ಬರ್ತಾ ಇದೆ. ಆದರೆ ನೇರಳೆ ಹಣ್ಣು ಹೆಚ್ಚಾದ್ರೆ ಮಳೆ ಕಡಿಮೆ ಆಗುತ್ತೆ ಎಂಬ ನಂಬಿಕೆ ಈಗಲೂ ಇದೆ. ಅಂದ್ರೆ ವಿಪರೀತ ನೇರಳೆ ಹಣ್ಣು ಆದ ವರ್ಷ ಮಳೆ ಕಡಿಮೆಯಾಗುತ್ತದೆ ಎಂಬುದು. ಹಾಗಾದ್ರೆ ಇದು ನಿಜಾನ? ಎಷ್ಟು ಮಟ್ಟಿಗೆ ಇದು ಸತ್ಯ ಅನ್ನೋ ಒಂದು ಕುತೂಹಲಕಾರಿ ವಿಚಾರವನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ, ಬನ್ನಿ. ಪ್ರಕೃತಿಯಲ್ಲಿರುವ ಪ್ರತಿಯೊಂದು ಸಂಗತಿಗಳು ಒಂದಕ್ಕೊಂದು ಸಂಬಂಧ ಹೊಂದಿದ್ದು ಅವು ಮುಂದಾಗುವ ಹವಾಮಾನ ಬದಲಾವಣೆಯನ್ನ ಸೂಚಿಸುತ್ತೆ. ಇನ್ನು ಇದೆಲ್ಲವೂ ಕೂಡ ಒಂದು ನಂಬಿಕೆ. ಆದರೆ ನೇರಳೆ ಹಣ್ಣಿನ ಪ್ರಮಾಣ ಯಾವ ವರ್ಷ ಜಾಸ್ತಿ ಇರುತ್ತದೆಯೋ ಆ ವರ್ಷ ಬರಗಾಲ ಬರುತ್ತದೆಯಂತೆ, ಮಳೆ ತೀವ್ರ ಕಡಿಮೆಯಾಗುತ್ತದೆಯಂತೆ. ಅದಕ್ಕೆ ಪೂರಕವಾದ ಸನ್ನಿವೇಶವೇ ಇದೆ. ಈ ಸಲ ನೇರಳೆ ಹಣ್ಣು ವಿಪರೀತವಾಗಿದೆ. ಸಾಮಾನ್ಯವಾಗಿ ಹಳ್ಳಿ ಭಾಗದಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ನೇರಳೆ ಹಣ್ಣು ಈ ಬಾರಿ ನಗರದ ಪ್ರದೇಶಗಳ ಮರಗಳಲ್ಲೂ ಕೂಡ ಯಥೇಚ್ಛವಾಗಿ ಬಂದಿದೆ. ಮಾರ್ಕೆಟ್ನಲ್ಲಂತೂ ಹೋದಲ್ಲೆಲ್ಲ ನೇರಳೆ ಹಣ್ಣು ಮಾರಾಟಗಾರರು ಕಣ್ಣಿಗೆ ಬೀಳುತ್ತಿರ್ತಾರೆ. ನೀವು ನೋಡಿರಬಹುದು, ಒಂದಷ್ಟು ಭಾಗಗಳಲ್ಲಂತೂ ಹಣ್ಣುಗಳು ನೆಲಕ್ಕೆ ಬಿದ್ದು ಹಾಸಿ ಭೂಮಿಯ ಬಣ್ಣವೇ ನೇರಳೆಯಾಗಿ ಹೋಗಿದೆ. ಹಾಗೆ ಮುಂಗಾರು ಮಳೆ ದುರ್ಬಲವಾಗಿದೆ. ಜೂನ್ ತಿಂಗಳು ಕಳೆಯುತ್ತಾ ಬಂದರೂ ಮಳೆ ಸಾಕಷ್ಟು ಆಗುತ್ತಿಲ್ಲ, ವಾಡಿಕೆಗಿಂತಲೂ ತುಂಬಾ ಕಡಿಮೆಯಾಗುತ್ತಿದೆ. ಜೊತೆಗೆ ಇನ್ನೊಂದು ಕಡೆ ಎಲ್ಲ ವರ್ಷವೂ ಕೂಡ ಎಲ್ಲ ಕಡೆ ಬಿಸಿಲು ಹೆಚ್ಚಾಗಿದ್ರು ಕೂಡ ಬೆಂಗಳೂರು ಹವಾಮಾನ ಒಂದಿಷ್ಟಾದ್ರೂ ತಂಪಿರುತ್ತೆ. ಆದರೆ ಈ ಬಾರಿಯ ಬೇಸಿಗೆಗಾಲದಲ್ಲಂತೂ ಬೆಂಗಳೂರಿಗೂ ಕರಾವಳಿ ಪ್ರದೇಶಕ್ಕೂ ಅಥವಾ ಬೆಂಗಳೂರಿಗೂ ಉತ್ತರ ಕರ್ನಾಟಕಕ್ಕೂ ವ್ಯತ್ಯಾಸವೇ ಇಲ್ಲ ಅನ್ನುವ ರೀತಿಯಲ್ಲಿ ಬೆಂಗಳೂರಿನ ತಾಪಮಾನ ಯಥೇಚ್ಛವಾಗಿ ಹೆಚ್ಚಾಗಿತ್ತು. ಹಾಗಾಗಿ ಅನೇಕರು ಈ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ. ನೇರಳೆ ಹಣ್ಣು ಜಾಸ್ತಿ ಆಗಿದ್ದಕ್ಕೆ ಮಳೆ ಕಡಿಮೆಯಾಗಿದೆ, ಇದು ಬರಗಾಲದ ಮುನ್ಸೂಚನೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಸೋಷಿಯಲ್ ಮೀಡಿಯಾದಲ್ಲಂತೂ ಈ ಬಗ್ಗೆ ದೊಡ್ಡ ಚರ್ಚೆಯೇ ಕೇಳಿ ಬರ್ತಿದೆ. ಆದ್ರೆ ಇದು ನಿಜಾನಾ? ನೇರಳೆ ಹಣ್ಣಿಗೂ ಬರಗಾಲಕ್ಕೂ ನಿಜಕ್ಕೂ ಸಂಬಂಧ ಇದೆಯಾ? ಹಿಂದೆ ನಮ್ಮ ಹಿರಿಯರು ಕೆಲವು ಮರಗಳು ಫಸಲು ಬಿಡುವ ರೀತಿಯನ್ನ ಆಧರಿಸಿ ಹವಾಮಾನವನ್ನ ಅಂದಾಜು ಮಾಡ್ತಾ ಇದ್ರು. ಅದು ಅನೇಕ ಭಾಗಗಳಲ್ಲಿ ಈಗಲೂ ಕೂಡ ಮುಂದುವರೆದುಕೊಂಡು ಬಂದಿದೆ. ಆದ್ರೆ ನೇರಳೆ ಹಣ್ಣು ಹೆಚ್ಚಾದ್ರೆ ಮಳೆ ಕಡಿಮೆ ಆಗ್ತದೆ ಎಂಬ ಬಗ್ಗೆ ವೈಜ್ಞಾನಿಕವಾಗಿ ಎಲ್ಲಿಯೂ ಕೂಡ ಪುರಾವೆ ಇಲ್ಲ. ನೇರಳೆ ಹಣ್ಣಿಗೂ ಮಳೆ ಕಡಿಮೆ ಆಗೋದಕ್ಕೂ ಬರಗಾಲಕ್ಕೂ ಸಂಬಂಧವೇ ಇಲ್ಲ ಅಂತ ಅನೇಕ ಪರಿಸರ ತಜ್ಞರೇ ಈಗಾಗಲೇ ಹೇಳಿದ್ದಾರೆ. ಇನ್ನು ನೇರಳೆ ಹಣ್ಣು ಕೂಡ ಇತರ ಫಲಗಳಂತೆ ಮಾವು, ಗೇರು ಸೇರಿ ಅದೆಷ್ಟು ಹಣ್ಣುಗಳು ಒಂದು ವರ್ಷ ಕಡಿಮೆ ಪ್ರಮಾಣದಲ್ಲಿ ಬಂದ್ರೆ ಮತ್ತೊಂದು ವರ್ಷಕ್ಕೆ ಭಾರೀ ಫಸಲುವನ್ನ ಕೊಡುತ್ತೆ. ಹಾಗೆ ನೇರಳೆ ಹಣ್ಣು ಕೂಡ ಅದೇ ಅನುಸಾರವಾಗಿ ಹೋಗ್ತಾ ಇದೆ. ಬಿಸಿಯಾದ ಮತ್ತು ಒಣ ವಾತಾವರಣ ಇದ್ದಾಗ ನೇರಳೆ ಮರವು ತನ್ನ ಫಸಲಿನ ಮಟ್ಟವನ್ನ ಹೆಚ್ಚಿಸಿಕೊಳ್ಳುತ್ತೆ. ಈ ಬಾರಿ ಭಾರತದಲ್ಲಿ ವಾತಾವರಣ ಹಾಗೆ ಇತ್ತು. ಎಲ್ಲೆಲ್ಲೂ ಬಿಸಿಲು ಜಾಸ್ತಿ ಇತ್ತು, ಒಣ ಹವೆಯ ಇತ್ತು. ಹಾಗೆ ಹೀಗಾಗಿಯೇ ನೇರಳೆ ಹಣ್ಣಿನ ಪ್ರಮಾಣವನ್ನ ಜಾಸ್ತಿಯಾಗಿದೆ. ಇನ್ನು ನೇರಳೆ ಹಣ್ಣುಗಳು ಹಲವು ತಳಿಗಳು ಇವೆ. ಒಂದೊಂದು ತಳಿಗಳು ಕೂಡ ಒಂದೊಂದು ವಾತಾವರಣದಲ್ಲಿ ಭಾರಿ ಫಸಲುಗಳನ್ನ ಕೊಡ್ತಾ ಹೋಗುತ್ತೆ. ಇನ್ನು ವಾತಾವರಣ ಪೂರಕವಾಗಿದ್ದರಿಂದ ನೇರಳೆ ಹಣ್ಣು ಜಾಸ್ತಿ ಆಗ್ತಿದ್ಯಾ ಹೊರತು ಅದು ಬರಗಾಲದ ಮುನ್ಸೂಚನೆ ಖಂಡಿತ ಅಲ್ಲ.
ಈ ಬಾರಿ ಮುಂಗಾರು ದುರ್ಬಲ ಎಂದು ಹಿಂದೆಯೇ ಹವಾಮಾನ ಇಲಾಖೆ ಹೇಳಿತ್ತು. ಅದಕ್ಕೆ ಕಾರಣಗಳು ಹಲವು. ಮುಖ್ಯವಾಗಿ ಎಲ್ ನೀನೋ ಪ್ರಭಾವ ಇದೆ. ಕರ್ನಾಟಕದಲ್ಲಿ ಈ ಸಲ ವಾಡಿಕೆಗಿಂತಲೂ 8% ಮುಂಗಾರು ಮಳೆ ಕಡಿಮೆಯಾಗಬಹುದು ಎಂದು ಹವಾಮಾನ ಮತ್ತು ಕೃಷಿ ತಜ್ಞರು ಹೇಳಿದ್ದಾರೆ. ಇನ್ನು ರಾಜ್ಯದಲ್ಲಿ ಗಂಭೀರ ಸ್ವರೂಪದ ಬರಗಾಲವು ಬರುವುದಕ್ಕೆ ಸಾಧ್ಯವೇ ಇಲ್ಲ. ರೈತರು ಹೆದರೋದು ಬೇಡ ಎಂದು ಭರವಸೆ ಕೂಡ ನೀಡಲಾಗಿದೆ. ಹಾಗಾಗಿ ಯಾರೂ ತಲೆಕೆಡಿಸಿಕೊಳ್ಳುವ ಅವಶ್ಯಕತೆ ಇಲ್ಲ. ನೇರಳೆ ಹಣ್ಣು ಬರಗಾಲದ ಮುನ್ಸೂಚನೆ ಖಂಡಿತ ಅಲ್ಲ. ಹೇಗೆ ಪ್ರತಿಯೊಂದು ಹಣ್ಣಿನ ತಳಿಗಳಲ್ಲೂ ವರ್ಷದಿಂದ ವರ್ಷಕ್ಕೆ ಏರುಪೇರು ಇರುತ್ತೋ ಹಾಗೆಯೇ ಈ ವರ್ಷವೂ ಕೂಡ ನೇರಳೆ ಹಣ್ಣಿನ ಫಸಲಿನಲ್ಲಿ ಅತಿಚ್ಚವಾಗಿ ಬೆಳೀತಾ ಇದೆ. ಜೊತೆಗೆ ಈ ಬಾರಿ ಮುಂಗಾರು ಮಳೆಯಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇರೋದು ನಿಜ, ಆದ್ರೆ ಅದು ಬರಗಾಲದ ಮುನ್ಸೂಚನೆ ಖಂಡಿತ ಅಲ್ಲ. ಇದು ಇವತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.